ನಮಸ್ಕಾರ ಸ್ನೇಹಿತರೆ, ನೀವೆಲ್ಲರೂ ಒಂದು ಜೆರಾಕ್ಸ್ ಮಿಷಿನ್ ನೋಡಿದಿರಿ. ಆದರೆ ಆ ಒಂದು ಜೆರಾಕ್ಸ್ ಮಿಷಿನ್ ಮನುಷ್ಯರನ್ನೇ ಪ್ರಿಂಟ್ ಮಾಡೋದು ಕೇಳಿದಿರ? ಹೌದು, ಇಂಥ ಒಂದು ವಿಚಿತ್ರ ಅನಿಸಿದ್ರು ಇದು ಒಂದು ಕಾನ್ಸೆಪ್ಟ್ ಮೇಲೆ ಮತ್ತೊಂದು ಸಿನಿಮಾ ವೆಬ್ ಸಿರೀಸ್ ರಿಲೀಸ್ ಆಗಿದೆ. ಈ ವೆಬ್ ಸಿರೀಸ್ ಕನ್ನಡದಲ್ಲಿ ಸಿಗುತ್ತದೆ. ಅದು ಜೀ5ಲಿ ಸಖತ್ ಸೌಂಡ್ ಮಾಡ್ತಾ ಇದೆ. ಹಾಗೆ ಈ ಒಂದು ವೆಬ್ ಸಿರೀಸ್ನ ಕತೆ ಏನು, ಹೇಗೆ ವರ್ಕ್ ಆಗಿದೆ, ಕಾಮಿಡಿ ಹೇಗಿದೆ, ನಿಜವಾಗ್ಲೂ ಇದು ಇಷ್ಟ ಆಗುತ್ತಾ ಅನ್ನೋದನ್ನು ಕಂಪ್ಲೀಟ್ ರಿವ್ಯೂನಲ್ಲಿ ಮಾಹಿತಿ ಕೊಡ್ತೀನಿ. ಕಂಪ್ಲೀಟಾಗಿ ನೋಡಿ, ಸ್ಕಿಪ್ ಮಾಡಬೇಡಿ. ಈ ಕತೆ ನಡೆಯೋದು ಮಳವಳ್ಳಿ ಅನ್ನೋ ಒಂದು ಊರಿನಲ್ಲಿ. ಅಲ್ಲಿರುವ ಪ್ರಕಾಶ್ ಅನ್ನೋ ಒಬ್ಬ ಹುಡುಗನ ಜೆರಾಕ್ಸ್ ಅಂಗಡಿಗೆ ಒಂದು ಮಿಷಿನ್ ಬರುತ್ತದೆ. ಆ ಒಂದು ಮಿಷಿನ್ ಬರೀ ಪೇಪರ್ ಜೆರಾಕ್ಸ್ ಮಾಡೋದು ಅಲ್ಲದೇ ಮನುಷ್ಯರನ್ನೇ ಡೂಪ್ಲಿಕೇಟ್ ಮಾಡಿ ಬಿಡ್ತದೆ. ಆಮೇಲೆ ಅಲ್ಲಿ ಆಗುವಂಥ ಪ್ರಾಬ್ಲಮ್ಸ್ಗಳು ಮತ್ತು ಜೊತೆಗೆ ಅಲ್ಲಿ ಬರುವಂಥ ಗೊಂದಲಗಳನ್ನು ಹೇಗೆ ಸಿನಿಮಾದ ಹೀರೋ ಪ್ರಕಾಶ್ ಅವರು ಎದುರಿಸ್ತಾರೆ ಅನ್ನೋದು ಈ ಒಂದು ವೆಬ್ ಸಿರೀಸಿನ ಒಂದು ಪ್ಲಾಟ್ ಆಗಿದೆ. ಕಾಮಿಡಿ ಮತ್ತು ಥ್ರಿಲ್ಲಿಂಗ್ ಕೂಡ ಸಖತ್ತಾಗಿ ವರ್ಕ್ ಆಗಿದೆ. ಹಾಗೆ ಈ ಒಂದು ಕಾಮಿಡಿ ಸೀನ್ಗಳು ನಿಮ್ಮನ್ನು ತುಂಬ ಎಂಗೇಜಿಂಗ್ ಆಗಿ ಕೊನೆ ತನಕ 6 ಎಪಿಸೋಡ್ಗಳು ನೋಡೋ ಹಾಗೆ ಮಾಡುತ್ತದೆ. ಪ್ರತಿಯೊಂದೊಂದು ವೆಬ್ಸೋಡ್ನಲ್ಲಿ ಒಂದು ಒಳ್ಳೆಯ ಸಸ್ಪೆನ್ಸ್ ಇದೆ, ಒಂದು ಕಾಮಿಡಿ ಇದೆ. ನಿಜವಾಗ್ಲೂ ಈ ವೆಬ್ ಸಿರೀಸ್ ಎಲ್ಲರಿಗೂ ನೋಡಬಹುದು ಮತ್ತು ನಿಜವಾಗ್ಲೂ ಒಂದು ಕಾಮಿಡಿ ಕಂಟೆಂಟ್ ಆಗಿದೆ. ಹಾಗೆ ನಾಗಭೂಷಣ್ ಅವರೊಂದು ನ್ಯಾಚುರಲ್ ಆ್ಯಕ್ಟಿಂಗ್, ಡಾಲಿ ಪಿಕ್ಚರ್ಸ್ ಅವರೊಂದು ನಿರ್ಮಾಣ ಬ್ಯಾನರಲ್ಲಿ ಈ ಒಂದು ವೆಬ್ ಸಿರೀಸ್ ಜೀ5ಲಿ ಸದ್ಯಕ್ಕೆ ಸ್ಟ್ರೀಮ್ ಆಗ್ತಾ ಇದ್ದು 6 ಎಪಿಸೋಡ್ ಇದೆ. ಅವು ಕೂಡ ಕನ್ನಡ ಭಾಷೆಯಲ್ಲಿ ಇದೆ. ಬರೀ ಕಾಮಿಡಿ ಅಷ್ಟೇ ಅಲ್ಲದೆ ಕೊನೆಗೆ ಬರುವಂಥ ಟ್ವಿಸ್ಟ್ ನೋಡಿದರೆ ಖಂಡಿತವಾಗ್ಲೂ ನೀವು ಶಾಕ್ ಆಗ್ತೀರಾ. ಫ್ಯಾಮಿಲಿ ಜೊತೆಗೆ ಕೂತು ನೋಡಬಹುದಂಥ ಒಂದು ಬೆಸ್ಟ್ ಎಂಟರ್ಟೈನ್ಮೆಂಟ್ ಒಂದು ವೆಬ್ ಸಿರೀಸ್ ಇದೆ. ಹಾಗೆ ನಿಜವಾಗ್ಲೂ ಸಾಂಗ್ಸು ಆಗ್ಬೋದು, ಕೊಟ್ಟಂಥ ಪಾತ್ರ, ಸ್ಕ್ರೀನ್ ಪ್ಲೇ, ಕತೆ ಹೇಳುವಂಥ ರೀತಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಒಂದು ಎಂಟರ್ಟೈನ್ಮೆಂಟ್, ಮಾಸ್, ಕಾಮಿಡಿ, ಸಸ್ಪೆನ್ಸ್, ಲವ್ ಸ್ಟೋರಿ ಒಂದು ಸಿನಿಮಾ ಆಗಲಿ ವೆಬ್ ಸಿರೀಸ್ ಸರ್ಚ್ ಮಾಡ್ತಾ ಇದ್ರೆ ಇದು ಬೆಸ್ಟ್ ಆಪ್ಷನ್ಸ್ ಆಗಿದೆ. ಸೊ ಈ ಕಂಟೆಂಟ್ ನಿಮಗೆ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಬೇರೆ ಒಂದು ಡಿಫ್ರೆಂಟ್ ಕಂಟೆಂಟ್ ದೊಂದಿಗೆ. ಕಾಯ್ತಾರೆ. ನಮಸ್ಕಾರ ಸ್ನೇಹಿತರೆ.